ನ್ಯೂಸ್ 18ಗೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಆಡಿಯೋ ಡೀಲ್ ಎಸ್ಐಟಿಗೆನೇ ಒಪ್ಪಿಸಬೇಕು ಅಂತ ಇಲ್ಲಿ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಸರ್ಕಾರಕ್ಕೆ ಕೂಡ ಸೂಚನೆಯನ್ನ ನೀಡಿದ್ದೇನೆ ಅಂತ ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ರಮೇಶ್ ಕುಮಾರ್ ಅವರು ನ್ಯೂಸ್ 18ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ, ಇದರಲ್ಲಿ ಮುಂದಿನ ತೀರ್ಮಾನ ಸರ್ಕಾರ ಕೈಗೊಳ್ಳುತ್ತೆ. ಎಲ್ಲಾ ಸಂಸ್ಥೆಗಳು ಕೂಡ ಸರ್ಕಾರದ ಅಧೀನದಲ್ಲೇ ಇರುತ್ತವೆ, ಹಾಗಂತ ಎಲ್ಲಾ ಅಧಿಕಾರಿಗಳು ಕೂಡ ಸರ್ಕಾರದ ಆಳುಗಳಲ್ಲ ಅಂತ ಸ್ಪೀಕರ್ ಹೇಳಿಕೆಯನ್ನ ನೀಡಿದ್ದಾರೆ. ಅವರ ಹೇಳಿಕೆಯನ್ನ ನೋಡ್ತಾ ಇದ್ರೆ ಇಲ್ಲಿ SIT ಇಂದ ಬೇರೆ ಅಧಿಕಾರಿಗಳಿಗೆ ತನಿಖೆಯನ್ನ ವಹಿಸುವ ನಿಟ್ಟಿನಲ್ಲಿ, ಬೇರೆ ಸಂಸ್ಥೆಗೆ ತನಿಖೆಯನ್ನ ವಹಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಳೋದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇಲ್ಲಿ SITಗೆ ಬೇಡ ಅಂತ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದರಲ್ಲಿ ತಮ್ಮ ನಿರ್ಧಾರ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅನ್ನೋದನ್ನ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಬೇರೆ ತನಿಖಾ ಸಂಸ್ಥೆಗೆ ವಹಿಸೋದಿಲ್ಲ, SITಗೆ ಒಪ್ಪಿಸ್ತೀವಿ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಅಂತೆ ನಿರ್ಣಯ ಇಲ್ಲ ಸರ್ಕಾರ. ನಾನು ಹೇಳಿದ್ದೀನಲ್ಲ, ಅವರು ಅರ್ಥ ಮಾಡ್ಕೋಬೇಕು. ಸರ್ಕಾರದ ಆಧೀನದಲ್ಲಿ ಇರೋದಿಲ್ಲಪ್ಪ. ನಾನು ಅದನ್ನೇ ನಿನ್ನೆ ಪದೇ ಅಸೆಂಬ್ಲಿಯಲ್ಲಿ ಹೇಳಿದ್ದೇನೆ. ಸರ್ಕಾರದಲ್ಲಿ ಒಬ್ಬರು ಮುಖ್ಯಸ್ಥ, ಹಂಗಂದರೆ ಸರ್ಕಾರಿ ಸೇವೆಯಲ್ಲಿರೋರೆಲ್ಲ ಅವ್ರ ಆಳುಗಳಲ್ಲ, ಅವ್ರಿಗೂ ಜವಾಬ್ದಾರಿ ಇರುತ್ತೆ. ಆ ಥರ ವಹಿಸಿದ್ರೆ ಮುಂದಕ್ಕೆ ಯಾವ ಸರ್ಕಾರಕ್ಕೂ ಯಾವ ಕಾಲಕ್ಕೂ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ. ವಿಶ್ವಾಸ ಅನ್ನೋದಿರ್ಬೇಕು. ಭಾಳ ಮುಖ್ಯವಾಗಿ ಆರೋಪ ಏನಿದೆ ಅದು ಕ್ರಿಮಿನಲ್ ಸ್ವರೂಪದ ಆರೋಪ ಇದ್ದಾಗ ಜುಡಿಷಿಯಲ್ ಎನ್ಕ್ವೈರಿ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಜುಡಿಷಿಯಲ್ ಎನ್ಕ್ವೈರಿಗೆ ಅವಕಾಶ ಇರೋದಿಲ್ಲ. ಅವ್ರ ತೀರ್ಮಾನ ಸಹಕರಿಸಿದ್ರೆ ಸದನ ನಡೆಸ್ತೇನೆ, ಇಲ್ಲದಿದ್ದರೆ ಅನಿವಾರ್ಯ ಮುಂದಕ್ಕೆ ಹಾಕಿ ಅಂತ ನಿರ್ಣಯ ಇಲ್ಲ ಸರ್ಕಾರ. ನಾನು ಹೇಳಿದ್ದೀನಲ್ಲ, ಅವರು ಅರ್ಥ ಮಾಡ್ಕೋಬೇಕು. ಸರ್ಕಾರದ ಆಧೀನದಲ್ಲಿ ಇರೋದಿಲ್ಲಪ್ಪ. ನಾನು ಅದನ್ನೇ ನಿನ್ನೆ ಪದೇ ಅಸೆಂಬ್ಲಿಯಲ್ಲಿ ಹೇಳಿದ್ದೇನೆ. ಸರ್ಕಾರದಲ್ಲಿ ಒಬ್ಬರು ಮುಖ್ಯಸ್ಥ, ಹಂಗಂದರೆ ಸರ್ಕಾರಿ ಸೇವೆಯಲ್ಲಿರೋರೆಲ್ಲ ಅವ್ರ ಆಳುಗಳಲ್ಲ, ಅವ್ರಿಗೂ ಜವಾಬ್ದಾರಿ ಇರುತ್ತೆ. ಆ ಥರ ವಹಿಸಿದ್ರೆ ಮುಂದಕ್ಕೆ ಯಾವ ಸರ್ಕಾರಕ್ಕೂ ಯಾವ ಕಾಲಕ್ಕೂ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ. ವಿಶ್ವಾಸ ಅನ್ನೋದಿರ್ಬೇಕು. ಭಾಳ ಮುಖ್ಯವಾಗಿ ಆರೋಪ ಏನಿದೆ ಅದು ಕ್ರಿಮಿನಲ್ ಸ್ವರೂಪದ ಆರೋಪ ಇದ್ದಾಗ ಜುಡಿಷಿಯಲ್ ಎನ್ಕ್ವೈರಿ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಜುಡಿಷಿಯಲ್ ಎನ್ಕ್ವೈರಿಗೆ ಅವಕಾಶ ಇರೋದಿಲ್ಲ. ಅವ್ರ ತೀರ್ಮಾನ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಒಂದ್ ಕಡೆ ಬಿಜೆಪಿಯವರು SITಗೆ ಬೇಡ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದ್ ಕಡೆ